ಮನೇಲಿ ಮಿಸ್ ಮಾಡ್ದೇ ಒಂದೇ ಒಂದು ಸತಿ ಈ ಥರ ಚಟ್ನಿ ಪುಡಿ ಮಾಡಿಟ್ಕೊಳ್ಳಿ. ದೋಸೆಗೆ ಆಗಲಿ ಚಪಾತಿಗೆ ಆಗಲಿ ಪಲ್ಯ ಚಟ್ನಿ ಅಗತ್ಯನೇ ಇರೋದಿಲ್ಲ. ಇದೊಂದಿದ್ರೆ ಸಾಕು ಅಷ್ಟು. ನಮಸ್ಕಾರ ಎಲ್ರಿಗೂ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ತಡ ಮಾಡ್ದೇ ಬನ್ನಿ ಇವತ್ತಿನ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನಾನು ಅರ್ಧ kg ಕಡಲೆ ಬೀಜನ ತೊಗೊಂಡು ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ತೀನಿ. ಇದನ್ನೆಲ್ಲ ಕಡಲೆ ಬೀಜ ಉರಿಯೋದ್ರ ಜೊತೆಗೆ ನಾನು ಇದರಲ್ಲಿ 15 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ನೀವು 15 ಸೇರಿಸ್ಕೋಬೋದು. ನಾನು ಇದರಲ್ಲಿ 15 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ 3 ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತೀನಿ. ಖಾರ ಹದವಾಗಿರುತ್ತೆ, ಜಾಸ್ತಿ ಅಂತ ಅನ್ಸೋದೇ ಇಲ್ಲ. ನಿಮ್ಗೇನಾದ್ರು ಖಾರ ಜಾಸ್ತಿ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿನೂ ಹಾಕೋಬೋದು. ಇದರಲ್ಲಿ ಈ ಥರ ಅರ್ಧ kg ಕಡಲೆ ಬೀಜ ಹಾಕಿ ಮಾಡೋದ್ರಿಂದ 1 ತಿಂಗಳ ಗಂಟನೂ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಬೇಗ ಕೆಡೋದಿಲ್ಲ. ಕಡಲೆ ಬೀಜ ಒಣಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ನಾನು ಒಂದು 4ರಿಂದ 5 ಕಡ್ಡಿಯಷ್ಟು ಕರಿಬೇವೆಲ್ಲನ ಸೇರಿಸ್ತೀನಿ. ಕರಿಬೇವು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಆ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇದಕ್ಕೆ ಕರಿಬೇವೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಇನ್ನೊಂದು 5 ನಿಮಿಷ ನೀಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಇಟ್ಕೊಳ್ತೀನಿ. ಇದೆಲ್ಲ ಫ್ರೈ ಆದ ತಕ್ಷಣ ಇದನ್ನು ಒಂದು ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ನಾನು ಇದರಿಂದ ಸಪ್ರೇಟ್ ಮಾಡ್ಕೊಳ್ತೀನಿ. ಯಾಕಂದರೆ ನನಗೆ ಇದರಲ್ಲಿ ಕಡಲೆ ಬೀಜದ ಸಿಪ್ಪೆ ತೆಗಿಬೇಕು ನೀಟಾಗಿ. ಬಿಸಿ ಇದ್ದಾಗಲೇ ಸಿಪ್ಪೆ ತೆಗೆದ್ರೆ ಬೇಗ ಸಿಪ್ಪೆ ಬರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಬಿಸಿಲೇ ಸ್ವಲ್ಪ ಆರ್ದಂಗೆ ನಾನು ಇದನ್ನು ತೆಗಿತಾ ಇದ್ದೀನಿ. ಈ ರೀತಿ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಒಂದು ಚೂರು ಸಿಪ್ಪೆ ಇಲ್ದಂಗೆ ಎಲ್ಲನೂ ಸಿಪ್ಪೆ ತಕ್ಕೋಬೇಕು. ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಇಲ್ಲಿಗೆ ನಾನು ಮಿಕ್ಸಿ ಜಾರಿಗೆ ನಾನು ಆಗಲೇ ಸಿಪ್ಪೆ ತೆಗೆದಿಟ್ಟಿರೋ ಕಡಲೆ ಬೀಜನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಕಡಲೆ ಬೀಜ ಎಲ್ಲ ಹಾಕಾದ್ಮೇಲೆ ಇದಕ್ಕೆ ನಾನೀಗ ಹುರಿದಿಟ್ಟಿರೋ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಇದರಲ್ಲಿ ನಾನು ಬೆಳ್ಳುಳ್ಳಿನ ಜಾಸ್ತಿ ಬಳಸ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇರೋದು 4 ಗೆಡ್ಡೆ ಈ ಸೈಜಲ್ಲಿ ನಾನು ಬೆಳ್ಳುಳ್ಳಿನ ಬಿಡಿಸಿ ಸಿಪ್ಪೆ ತೆಗೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಹಸಿ ಕರಿಬೇವೆಲೆ 3ರಿಂದ 4 ಕಡ್ಡಿಯಷ್ಟು ಹಸಿ ಕರಿಬೇವೆಲೆನೂ ಸೇರಿಸ್ಕೊಳ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆನೂ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಈಗ ಇದರಲ್ಲಿ ಕಲರ್ಗೆ ಮತ್ತು ಟೇಸ್ಟಿಗೆ ಅಂತೇಳಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ 3 ಚಮಚದಷ್ಟು ಹಾಕ್ತಾಯಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಕಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದಿಷ್ಟನ್ನು ಈಗ ನಾನು ಮಿಕ್ಸಿಲಿ ರುಬ್ಕೊಳ್ತೀನಿ. ಮಿಕ್ಸಿಲಿ ರುಬ್ಬಾದ್ಮೇಲೆ ಈ ರೀತಿ ತರ್ತರಿಯಾಗಿ ನಮ್ಮ ಚಟ್ನಿ ಪುಡಿ ರೆಡಿ ಆಗುತ್ತೆ. ಅದು ರುಬ್ಬಬೇಕಾದ್ರೇ ಅದ್ರ ಘಮ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ ಇದ್ರದ್ದು. ಇದನ್ನು ನೀವು ಒಂದು ಸ್ಟೀಲ್ ಬಾಕ್ಸಲ್ಲಿ ಅಥವಾ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇದನ್ನು 1 ತಿಂಗಳ ಗಂಟನೂ ಸ್ಟೋರ್ ಮಾಡ್ಬೋದು. ಫ್ರಿಜ್ಜಲ್ಲಾದ್ರೂ ಇಡ್ಬೋದು, ಆಚೆನಾದರೂ ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಿಸಿ ಬಿಸಿ ಚಪಾತಿ ಜೊತೆ ಮೊಸರಲ್ಲಿ 1 ಚಮಚ ಚಟ್ನಿ ಪುಡಿ ಹಾಕೊಂಡು ಕಲಿಸ್ಕೊಂಡು ತಿಂತಿದ್ರೆ ಯಾವ ಪಲ್ಯನೂ ಬೇಡ, ಯಾವ ಚಟ್ನಿನೂ ಬೇಡ. ಈ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಎಲ್ಲ ಥರ ರೊಟ್ಟಿ ಜೊತೆ ಆಗಲಿ, ದೋಸೆ ಜೊತೆ ಆಗಲಿ, ರವೆ ರೊಟ್ಟಿ ಜೊತೆ, ಚಪಾತಿ ಜೊತೆ ಇದಂತೂ ಬೆಸ್ಟಾಗಿರುತ್ತೆ, ಅಷ್ಟು ಸೂಪರಾಗಿರುತ್ತೆ. ಅದರಲ್ಲೂ ಪುಡಿ ಇಡ್ಲಿ ಮಾಡ್ತೀವಲ್ಲ, ಇಡ್ಲಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಿದ್ರಂತೂ ಹೇಳ್ತಿದ್ರೇ ಎಷ್ಟು ಸೂಪರಾಗಿರುತ್ತೆ. ಈಗ ನಾನು ಈ ಚಟ್ನಿ ಪುಡಿ ಬಳಸಿ ಒಂದು ದೋಸೆನ ಮಾಡ್ತೀನಿ. ಈ ರೀತಿ ದೋಸೆ ಮಾಡೋದ್ರಿಂದ ಎಷ್ಟು ಸೂಪರಾಗಿರುತ್ತೆ ಅಂತ ಏನು ಬೇಡ, ಅಷ್ಟು ಟೇಸ್ಟಿಯಾಗಿರುತ್ತೆ. ದೋಸೆ ಹಾಕಿದ ತಕ್ಷಣ ಅದ್ರ ಮೇಲೆ ಈ ರೀತಿ ಎಷ್ಟು ಬೇಕೋ ಅಷ್ಟು ಚಟ್ನಿ ಪುಡಿ ಆದಷ್ಟು ಜಾಸ್ತಿ ಹಾಕಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಚಟ್ನಿ ಪುಡಿ ಹಾಕ್ಬಿಟ್ಟು ನಿಮಗೆ ಬೇಕಾದಷ್ಟು ತುಪ್ಪನ ಹಾಕಿ ಈ ಥರ ದೋಸೆ ಮಾಡಿ ತಿಂತಿದ್ರೆ ಸೂಪರಾಗಿರುತ್ತೆ. ಈ ರೆಸಿಪಿನ ನೀವು ಮಿಸ್ ಮಾಡ್ದೇ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಮಂಡ್ಯ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.